ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದು ನಾವಿವತ್ತು ಎಲ್ಗೋ ಹೋಗ್ತಾ ಇದ್ದೀವಿ. ಏನಂತ ಅಂದ್ರೆ ಸಡನ್ ಪ್ಲಾನ್ ಆಲ್ವೇಸ್ ವರ್ಕ್ಸ್ ಅಂತಾರಲ್ಲ, ಅದಕ್ಕೆ ನಾವಿವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಂದು ವಿಶೇಷವಿದೆ. ನಮ್ಮ ಜೊತೆ ಹೊಸದಾಗಿ ನಾವು ಒಬ್ಬರನ್ನ ವೆಲ್ಕಮ್ ಮಾಡ್ತಾ ಇದೀವಿ. ಒಬ್ಬರಲ್ಲ, ಇಬ್ಬರು. ಸದ್ಯಕ್ಕೆ ಇಲ್ಲಿ ನನ್ನ ತಂಗಿ ಇದ್ದಾಳೆ. ಇವ್ರು ನನ್ನ ತಂಗಿ ಶುಭಶ್ರೀ ಅಂತ. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ಇವಳಿದ್ದಾಳಲ್ಲ, ಇವಳ ತಂಗಿ, ಇವಳಲ್ಲ ನಿಮ್ಮ ಅಕ್ಕ. ಸೊ ನಾನು ಪಾಂಡಿಚೇರಿಗೆ ಹೋಗಕ್ಕೆ ಫುಲ್ ನೈಲ್ ಪಾಲಿಶ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದಾಳೆ. ಸೊ ಎಕ್ಸೈಟೆಡ್. ನೋಡ್ತಾ ಇರಿ, ಮುಂದೆ ಹೇಳ್ತೀವಿ ಹೋಗ್ತಾ ಹೋಗ್ತಾ. ಹೇಳು ಇದ್ದಾರೆ ಅವರು. ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಮಾಡಕ್ ಹೋಗಿದ್ದಾರೆ. ಸೊ ಬಂದಾಗ ಖಂಡಿತ ಪರಿಚಯ ಮಾಡಿಸ್ತೀವಿ. ಆಯ್ತು. ಸೊ ಇವಾಗ ಇವ್ರ ಹಸ್ಬೆಂಡ್ ಬಂದ ತಕ್ಷಣ ನಾವೆಲ್ಲರೂ ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ಸೊ ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ, ಅಲ್ಲಿ ಒಂದು ಫನ್ ಮಾಡ್ತೀವಿ, ನಿಮ್ಗೂ ಫನ್ ಕೊಡ್ತೀವಿ. ಇದು ಪಾಂಡಿಚೇರಿಲಿ ನಮ್ಮ ಫಸ್ಟ್ ಎಂಟ್ರಿ. ರೂಮ್ನಲ್ಲಿ ಚೆಕ್ ಇನ್ ಆಗಿ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸದ್ಯಕ್ಕೆ ಬಂದಿದ್ದೀವಿ. ಈ ಪ್ಲೇಸಲ್ಲಿ ಹೇಗಿದೆ ಏನು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ವಾಚ್. ಹಾಯ್, ನಾವು ಪಾಂಡಿಚೇರಿಗೆ ಬಂದು ರೀಚ್ ಆಗಿದ್ದೀವಿ. ಇದು ಮಾತಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ, ನಿನ್ನೆ ಪರಿಚಯ ಮಾಡಿಸ್ಕೊಡೋಕ್ಕಾಗಲಿಲ್ಲ. ಸೊ ನಿನ್ನೆ ನೈಟೆಲ್ಲ ಟ್ರಾವೆಲಿಂಗ್ ಇತ್ತು, ಅದರಿಂದ ಇವರ ಹಸ್ಬೆಂಡ್ ಮೀನ್ಸ್ ನಮ್ಮ ಬ್ರದರ್. ಪ್ಲೀಸ್ ಇಂಟ್ರೊಡ್ಯೂಸ್. ಇವರೇ ನಮ್ಮ ಹಸ್ಬೆಂಡು. ಸೊ ನೋಡಿ, ಪಾಂಡಿಚೇರಿ ಬೀಚ್ ನೇಮ್ ಏನು? ಔರಾ ಬೀಚ್. ಇವತ್ತು ನನ್ನ ಹಸ್ಬೆಂಡ್ನ ಪರಿಚಯ ಮಾಡಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ವ್ಲಾಗ್ ಮಾಡ್ತಿರೋದು, ಒಂದು ಹಾಯ್ ಮಾಡ್ಬಿಟ್ಟಿದ್ದ. ಹಾಂ, ಓಕೆ. ಸಿಕ್ಕಾಬಟ್ಟೆ ಬಿಸಿಲು, ತುಂಬಾ ಬಿಸಿಲಿದೆ. ಕಂಟಿನ್ಯೂ ಇದೆಯಾ ಹಾಂ ಫ್ರೆಂಡ್ಸ್? ಅಪರೂಪಕ್ಕೆ ಪಾಂಡಿಚೇರಿಗೆ ಬಂದ್ಬಿಟ್ಟು ಬ್ಲಾಗ್ ಅಂತ ಕೂತ್ಕೊಂಡಿದ್ದಾರೆ. ಫೋಟೋಸ್ ತಕ್ಕೊಳ್ಳೋಕ್ಕೆ ಅಂತಾನೆ ಬೀಚಿಗೆ ಬಂದಿರಂಗಿದೆ ಇವರು. ವಾಟೆವರ್, ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಬೀಚಲ್ಲಿ ಫೋಟೋ ಸೆಷನ್ ಮಾತ್ರ ಅಂತ First- ಕಂಪಲ್ಸರಿ ಹೇಳಿದ್ದಾರೆ. ಬೆಳಗ್ಗೆ ಫಸ್ಟ್ ಪ್ಲೇಸು ಔರಾ ಬೀಚ್. ಇನ್ನೂ ತುಂಬ ಪ್ಲೇಸಸ್ ಇದೆ, ಜೊತೆಲೇ ಇರಿ. ಎಲ್ಲ ಪ್ಲೇಸಸ್ನ ತೋರಿಸ್ತೀವಿ, ಎಂಜಾಯ್ ಮಾಡಿ. ನೋಡಿ, ನಮ್ಮ ಬ್ರದರು ಔರಾ ಏಡಿ ಬೀಚಲ್ಲಿ ತಂದಿದ್ದೀವಿ. ಏಡಿ ಕೈ ಹಿಡ್ದಿದ್ದಾರೆ. ಸತ್ತೋಗಿರೋ ಏಡಿ. ಜೋರಾಗಿ ಒಂದು ಕ್ಲಾಪ್ಸ್ ಮಾಡ್ಬಿಡೋಣ ಎಲ್ಲರೂ. ಆ್ಯಕ್ಚುಲಿ ಏಡಿ ಮಾತ್ರ ಅಲ್ಲ, ತುಂಬ ಥರ ವೆರೈಟಿ ಆಫ್ ಫಿಶಸ್ ಎಲ್ಲ ಬಿದ್ದಿದೆ. ಒಂದೊಂದಾಗಿ ತೋರಿಸ್ಕೊಬರ್ತೀವಿ, ಹಾಗೇ ನೋಡ್ತಾ ಬನ್ನಿ. ಬಲೂನ್ ತರ ಆಗ್ಬಿಡ್ತಿದ್ದು. ಅಯ್ಯೋ, ಕರಳು ಗಿರು ಆಚೆ ಎಲ್ಲ ಬಂದ್ಬಿಡೈತೆ ಅದ್ರದ್ದು. ಇಲ್ಲಿ ಗನ್ ಫಿಶ್ ಇದು ಗನ್ ಫಿಶ್. ಏಯ್, ಇದು ನೋಡು ಫಿಶು. ಇಲ್ಲಿ ಏಯ್, ಈ ಫಿಶ್ ನೋಡು. ನೀವು ಮೂವಿ ಅಯ್ಯೋ, ಫ್ರೆಂಡ್ಸ್, ಪಾಂಡಿಚೇರಿ ಬೀಚ್ ಬಂದ್ಬಿಟ್ಟಿದ್ದನ್ನ ಹುಡುಕಿದೀವಿ. ಫ್ರೈ ಆಗದರೆ ಫಿಶು. ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ ನಿಮ್ಗೆ. ಯಾವ್ದಾರು ಏನೋ ಹೇಳ್ತಾರೆ ಇದು. ಹೌದೌದು, ಅದೇನೆ. ಕಣ್ಣು ನೋಡಿ ಹೆಂಗಿದೆ. ಕಣ್ತರ ಇದೆ. ಅದೇ ತುಂಬಾ ಬಿಸಿಲಿದೆ. ಹಾಗೆ ತುಂಬಾ ಸೆಕೆ ಆಗ್ತಾ ಇದೆ. ಫೋಟೋ ಶೂಟ್, ನಮ್ಮ ಬ್ರೋ ಫುಲ್ಲು ಟ್ಯಾಲೆಂಟೆಡ್ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಅವ್ರ ವೈಫ್ ಫೋಟೋಗ್ರಾಫರ್ ಈಗ ಸದ್ಯಕ್ಕೆ.
ನೋಡಿ ಇದೆ ಮತ್ತಿ ಫಿಶ್ ಅಂತಾರೆ ಇದಕ್ಕೆ. ಮಂಗಳೂರು ಫಿಶ್, ಭೂತಾಯಿ ಫಿಶ್. ನೋಡಿ ಎಷ್ಟು ಸ್ಮಾಲ್ ಫಿಶು. ಇದು ಮೇ ಬಿ ಪಾಂಡಿಚೇರಿಯಲ್ಲಿ ಇರೋಂಥ ಫಿಶ್ನೇ ಗ್ಯಾರಂಟಿ. ಹೆಣ್ಮಗು ಸೊ ಆಯಿತು, ಈಗ ಇದು ಔರಾ ಬೀಚ್ ಅಂತ. ಸೊ ಇದಕ್ಕೆ ವಿಸಿಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಎಂಜಾಯ್ ಮಾಡಿದ್ವಿ. ಒನ್ ಕೈಂಡ್ ಆಫ್ ಸೆಷನ್ಸ್ ಆಯಿತು. ಅವರಿಬ್ಬರು ನಮ್ಮಿಬ್ಬರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಹೌದು. ಸೊ ಟಿಫನ್ ಮಾಡಿಲ್ಲ ನಾವು ಇನ್ನೂ, ಅದಕ್ಕೆ ಸೊ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ವಿ. ಇನ್ನೂ ಸುಮಾರು ಪ್ಲೇಸಸ್ ಇದೆ, ಸೊ ವಿಸಿಟ್ ಮಾಡಬೇಕು ಅಂತ ಇದ್ದೀವಿ. ನೀವು ಸ್ಟೇ ಟ್ಯೂನ್, ವಾಚ್ ಮಾಡ್ತಾ ಇರಿ. ಹೀಗೆ ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಆದಾಗ ಕನೆಕ್ಟ್ ಆಗ್ತೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ನಾವು ಬಿಸಿಲು ತಡೆಯಕ್ಕಾಗದೆ ಎಳ್ನೀರು ಕುಡಿಯೋಕೆ ಅಂತ ಹೋಗ್ತಾ ಇದೀವಿ. ಅವರು ಅಲ್ಲಿ ಫಿಶ್ ಏಡಿಕಾಯಿ ತಿಂತಾ ಇದ್ದಾರೆ. ಸೊ ಸೊ ನೋಡಿ, ಇಲ್ಲಿ ನಾವು ಸೋಡಾ ಟ್ರೈ ಮಾಡೋಣ ಅಂತ ಬರ್ತಾ ಇದೀವಿ. ಡಿಫ್ರೆಂಟ್ ಆಗಿದೆ ಸೋಡಾ. ಎಳ್ನೀರು ತಗೋತೀವಿ, ಸೋಡಾ ಆರೆಂಜ್ ಫ್ಲೇವರ್ ಚೂಸ್ ಮಾಡಿದ್ದೀವಿ. ಟ್ರೈ ಮಾಡಿ. ಕೊಡ್ತಾ ಇದ್ದಾರೆ. ಬರುತ್ತೆ ಗ್ಯಾಸ್ ಬರುತ್ತೆ. ಇಲ್ಲಿ ಎಲ್ಲೋ ನೋಡಿ ಅದು ಹೆಂಗೆ ಆಗ್ತದೆ. ಗೋಲಿ ಸೋಡಾ ನಮ್ಮ ಕರ್ನಾಟಕ ಕಡೆ ಅಂತ ಇಲ್ಲಿ ಏನಂತಾರೆ ಗೊತ್ತಿಲ್ಲ. ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡು. ಟಿಂಗ್ 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 ಟಿಂಗ್. ಸಕ್ಕತ್ತಾಗಿದೆ. ಗುಡ್ ಒನ್. ಲೆಟ್ ಮಿ ಟೇಸ್ಟ್ ಆಲ್ಸೋ. ಸೂಪರ್ ಅಂದ್ಬಿಟ್ಟು ನನಗೆ ಕೊಡ್ತಿದ್ದೆ, ಎಲ್ಲಿ ಸಿಕ್ ತಗೋತಾ ಇದೆಯಾ? ಸೊ ಈ ಬಿಸಿಲಿಗೆ ನನ್ನ ತಂಗಿ ಎಳ್ನೀರು ಕುಡಿತಾ ಇದ್ದಾಳೆ. ಗೋಲಿ ಸೋಡಾ ಕುಡಿದಾಯ್ತು, ಇವಾಗ ಎಳ್ನೀರು. ಅದು ಏನಾದರೂ ಎಳ್ನೀರು ಟೇಸ್ಟ್ ಬರಲ್ಲ. ನೋಡಿ ಅಲ್ಲಿ ಅವರಿಬ್ರು ಮಜಾ ಮಾಡ್ತಾ ಇದ್ದಾರೆ. ಫಿಶು ಏಡಿಕಾಯಿ ಸಾಕು, ಆಯ್ತು, ಬಾಯ್. ಚೆನ್ನಾಗಿದೆ ಪ್ಲೇಸ್ ಇದಂತ. ಶುಭ ಹಂಗೆ ಟರ್ನ್ ಆಗೋ. ಹಾಯ್, ನಾವಿವಾಗ ಲೈಟ್ ಹೌಸ್ಗೆ ಬಂದಿದ್ದೀವಿ. ಆದರೆ ನನಗೇನೊಂದು ಡೌಟ್ ಗೊತ್ತಾ, ಇದು ಲೈಟ್ ಹೌಸ್ ಅಂತ ಹೇಳಿದ್ದಾರೆ, ನೋಡಿ ಲೈಟೇ ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದರೂ ಫೈಂಡ್ ಔಟ್ ಮಾಡೋಕ್ಕಾಗತ್ತಾ? ಬೇಗ ನೆಕ್ಸ್ಟ್ ನೈಟ್ ಹೋಗೋಷ್ಟೊತ್ತಿಗೆ ಯೋಚನೆ ಮಾಡಿ ಹೇಳಿ. ಲೈಟ್ ಹೊತ್ತು ಬಾ, ಲೈಟ್ ಕಾಣುತ್ತೆ. ಏನಾದ್ರು ಫೈಂಡ್ ಔಟ್ ಮಾಡಕ್ಕಾಗುತ್ತೆ ಅಂದ್ರೆ ಡೇ ಅಲ್ಲಿ ಹೋಗ್ಬಿಟ್ಟು ಫೈಂಡ್ ಔಟ್ ಮಾಡೋ ಅಂತೆಲ್ಲ ಅಂದ್ಬಿಟ್ಟು ಫುಲ್ ಬ್ಲಾಗ್ ಟ್ರೋಲ್ ಮಾಡಾಕ್ಬಿಡ್ತಾರೆ. ಆಮೇಲೆ ಡಿಲೀಟ್ ಮಾಡ್ಬಿಡಿ, ಬೇಡ. ಸೊ ಹಾಯ್ ಫ್ರೆಂಡ್ಸ್, ಆಲ್ರೆಡಿ ನಾವು ಪಾಂಡಿಚೇರಿಲಿ ತುಂಬ ಪ್ಲೇಸಸ್ ಸುತ್ತಾಡಿದ್ವಿ. ಸೊ ವೀಡಿಯೋ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಈಗ ಹಂಗೆ ಒಂದು ಸ್ಮಾಲ್ ಬೋಟಿಂಗ್ ಹೋಗೋಣ ಅಂತ ಬಂದ್ಕೊಂಡಿದ್ದೀವಿ. ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಜೊತೆಗೆ ನೀವು ಬನ್ನಿ. ನಮ್ಮ ಜೊತೆಗೆ ಬಂದಿದ್ದಾರಲ್ಲ ಅವ್ರು 3 ಜನ ಕೂತಿದ್ದಾರೆ. ಅವ್ರು ಹೆಂಗೆ ಕೂತಿದ್ದಾರೆ ಅಂತ ಹಂಗೆ ತೋರಿಸ್ತೀನಿ. ಬೋಟಿಂಗ್ ಹೋಗ್ತಾ ಇರೋ ಪ್ಲೇಸು. ಸೊ ಒಳಗಡೆ ಹೋಗಿ ಇಲ್ಲಿ ಬುಕ್ಕಿಂಗ್ ಮಾಡಬೇಕು. ಇಲ್ಲಿ ಬುಕ್ಕಿಂಗ್ ಕೌಂಟರಲ್ಲಿ ಬುಕ್ಕಿಂಗ್ ಮಾಡಿ ಮುಂದೆ ಹೋಗ್ತಾ ಹಂಗೆ 3 ಜನ ಎಲ್ಲಿ ಕೂತವ್ರಪ್ಪ ಅವರು? ಅಲ್ಲಿ ಕೂತಿದ್ದಾರೆ ಅಲ್ಲಿ. ಸೊ ಹಾಯ್ ಬ್ರೋ, ಹಾಯ್, ಥ್ಯಾಂಕ್ ಯು. ಅಲ್ಲಿಗೆ ಹೋಗಿ
ಲೈಫ್ ಜಾಕೆಟ್ ಹಾಕ್ಕೊಂಡು ಬೋಟ್ ಹತ್ತುತ್ತಾರೆ ಈಗ. ಚೆನ್ನಾಗಿರುತ್ತೆ. ಲೈಫ್ ಜಾಕೆಟ್ ಹಾಕೋತಾ ಇದ್ದಾರೆ. ಇದೀವಿ ಬೋಟಲ್ಲಿ, ಇವರು ಲೈಫ್ ಜಾಕೆಟ್ ಹಾಕೋತಾ ಇದ್ದಾರೆ. ಎಲ್ಲರೂ ಸೇಫ್ ಆಗಿರ್ಲಿ ಅಂತ. ಇನ್ನೇನು ಜೋರಾಗಿ ಮಾತಾಡೋಕ್ಕಾಗುತ್ತಾ? ಓಲ್ಡ್ ಯುರೋಪಿಯನ್ ಬಿಲ್ಡಿಂಗು. ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಉದ್ದಕ್ಕೆ ತುಂಬ ವರ್ಷ ಆಗಿದ್ರು ಕಟ್ಸೋಕ್ಕಾಗಿಲ್ಲ ಗೌರ್ಮೆಂಟ್ ಕೈಲಿ. ಇಟ್ಕೆ ಪಕ್ಕದಲ್ಲಿ ತಂದಿಟ್ಟವ್ರು ಇನ್ನೂ ಕಟ್ಟಿಲ್ಲ. ಇದನ್ನ ನೋಡೋಕೆ 400 ರೂಪಾಯಿ ಬೇರೆ ತಗೊಂಡವ್ರೆ. ಹೊರಗಡೆ ಹೋಗಿ ನೋಡೋಣ ಬನ್ನಿ. ಹಾಂ ಬ್ರೋ, ನೆಕ್ಸ್ಟ್ ಇವಾಗ ಗೊತ್ತಿಲ್ಲ, ಇದು ಅಂದ್ಕೊಂಡಿದ್ದೀನಿ ಏನೋ ಅಂತ. ಇದು ಏನು ಪ್ಲೇಸ್ ಇರ್ಬೋದು? ಇದು ಎಂಟ್ರೆನ್ಸ್ ಅಲ್ಲಿ ಗಿರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಪಾರ್ಕಿಂಗ್ ಹಾಗಾದ್ರೆ. ಓಕೆ, ಇದೇನಿರ್ಬೋದು? ಹಾಲ್ ಇರ್ಬೋದು. ಇದು ಹಾಲು. ದೊಡ್ಡ ಹಾಲು. ಇದು ಸ್ಕ್ವೇರ್ ಫೀಟ್ ಎಲ್ಲ ಎಷ್ಟಿದೆ ಬ್ರೋ? ಇದು ಅದು ಕೌಂಟ್ ಮಾಡಿಲ್ಲ. ಇದಕ್ಕೆ ದೊಡ್ಡದು ಹಳೆ ಕಾಲದಲ್ವಾ? ಸ್ಕ್ವೇರ್ ಫೀಟು. ಇದು ಇದೇನಕ್ಕೆ ಇಲ್ಲಿ ಅಡ್ಡ ಹಿಂಗೆ ಹಾಕಿದ್ದಾರೆ ಇಲ್ಲಿ? ಮಾಡಿದ್ರು ಅನ್ಸುತ್ತೆ. ಓ, ಕಿಚನ್. ಊಟ ಇರ್ಬೋದಾ? ನೋಡೋದ ಬನ್ನಿ. ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಈಚೆ ಇರೋರ್ಗೆ ಬಿಸ್ನೆಸ್ ಆಗಲಿ ಅಂತ ಕಿಚನ್ ಕ್ಲೋಸ್ ಮಾಡ್ಬಿಟ್ಟವ್ರು. ಇಲ್ಲಿ ಫುಡ್ ಕೋರ್ಟ್ ಈಚೆ ಎಲ್ಲೋಗಿ ತಿನ್ಕೋಬೇಕು. ಫುಡ್ ಕೋರ್ಟ್ ಎಲ್ಲಿದೆ ಅಂತ ತೋರಿಸ್ತೀವಿ ಹಂಗೆ. ಸೊ ನೋಡಿ ಬ್ರೋ, ಇಲ್ಲಿ ಏನೋ ಮಾಡಕ್ ಹೋಗಿದ್ರು, ಶೋಕೇಸ್ ಏನೋ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಫಿನಿಶ್ ಮಾಡಿದ್ದಾರೆ ಈಗ. ಸ್ವಲ್ಪ ಜಾಸ್ತಿ ಬಿದ್ದೋಗಿದ್ದು ಆಗಿಲ್ಲ, ಏನ್ ಮಾಡೋದು. ಇದು ಇತ್ಲು ಬಾಗಿಲು. ಬೇರೆ ಇದು ಇತ್ಲು ಬಾಗ್ಲು ಅಂತ. ಇದು ಇದೆಲ್ಲ ಹಳೆ ಇರ್ಬೋದೇನೋ. ನೋಡಿ, ಇಟ್ಕೆ ಹೇಳಿದ್ವಲ್ಲ, ನೆಕ್ಸ್ಟ್ ಆ ಇಟ್ಕೆಗಳು ತಗೊಂಡು ಇಲ್ಲಿ ಬಂದು ಕಟ್ಟಿಸ್ತಾ ಬರ್ತಾರೆ. ನೋಡಿ, ಇಬ್ರು ರಾಣಿರು ಬರ್ತಾ ಇದ್ದಾರೆ ಜೊತೆಗೆ. ಒಂದು 6 ರಾಣಿ, ಇನ್ನೊಂದು ಹೆಸರಾಣಿ. ಇನ್ನೊಂದು ಹೆಸರಾಣಿ. ಓಕೆ, ನೆಕ್ಸ್ಟ್ ಬ್ರೋ, ಏನಾರು ಹೇಳಕ್ ಇಷ್ಟಪಡ್ತೀರಾ ಈ ಬಂಗಲೆಗೆ? ಜಾಸ್ತಿ ಹೇಳ್ಬಿಟ್ರೆ ಡೆವಲಪ್ಮೆಂಟ್ ಮಾಡ್ಬಿಡ್ತಾರೆ. ಬೇಡ ಬಿಡಿ, ಸ್ಟಾಪ್ ಮಾಡೋಣ. ಓಕೆ ಬ್ರೋ, ಬಟ್ ಇದನ್ನೇನು ಅಂತ ಹೇಳಿಲ್ಲ ನೀವು. ಮೇನ್ ಎಂಟ್ರೆನ್ಸ್ ಗೇಟ್ ಕಿತ್ಕೊಂಡ್ಬಿಟ್ಟಾರೆ, ಯಾರೋ ಗೊತ್ತಿಲ್ಲ. ಅಯ್ಯಯ್ಯೋ, ಕಾಂಪೌಂಡೆಲ್ಲ ಬೀಳಿಸ್ಬಿಟ್ಟವ್ರೆ. ಓ, ಇಲ್ಲೊಂದೇನೋ ಇದೆ. ನೀರು ಸಪ್ಲೈ. ಏನು ನೀರು ಸಪ್ಲೈ ಇದು? ಓ, ತುಂಬ ನೀರಿದೆ ಇಲ್ಲಾದ್ರೆ. ಈ ಬಾವಿಯಿಂದನೇ ಇಲ್ಲಿ ನೀರು ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ನಮ್ಮ ಜನಗಳು ಹಂಗೆ ಸ್ವಲ್ಪ ಟ್ರೆಡಿಷ್ನಲ್ ಮೆಂಟಾಲಿಟಿ ಜಾಸ್ತಿ. ನದಿಗೆ, ನೀರಿಗೆ, ಬಾವಿಗೆ ಕಾಯಿನ ಹಾಕೋರು ಒಳ್ಳೇದಾಗುತ್ತೆ ಅಂತ ಹಾಕ್ತಾರೆ. ಒಂದು 2-3 ಪ್ಲೇಸ್ ತೋರಿಸ್ಬಿಟ್ಟು ಎಂಡ್ ಮಾಡಿದ್ರು. ಇಲ್ಲಿಗೆ ಬಂದು ಲ್ಯಾಂಡ್ ಆಗಿ ಮೋಟ್ರ್ ಮಿಷಿನ್ ನೋಡಪ್ಪ ಹೆಂಗಿದೆ. ವಾ, ₹400 ಒಂದೆರಡು ಪ್ಲೇಸಸ್ ತೋರಿಸಿದ್ರು. ಈ ಲೈಫ್ ಜಾಕೆಟ್ ನಮಗೆ ಮನೆಗೆ ಕೊಡ್ತಾರಂತ ಇವಾಗ. ನಮಗೆ ಸೇಫ್ಟಿ ಇರಲಿ. 4 ಪ್ಲೇಸ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ 1-2 ಪ್ಲೇಸ್ ತೋರಿಸಿದ್ರು ಅಷ್ಟೇ. ಅಷ್ಟೇನು ಜೋಶ್ ಇರಲಿಲ್ಲ. ಬಟ್ ಓಕೆ, ನೀರಲ್ಲೆಲ್ಲ ಓಡಾಡ್ತಾ ಇದ್ವಲ್ಲ ಅನ್ನೋದು ಖುಷಿಗೆ ಕಾಂಪ್ಲಿಮೆಂಟ್ರಿ ಬಾಟಲ್ಸ್ ನಮಗೋಸ್ಕರ. Come on, bro. What's your name? ವೆಂಕಟೇಶ್. Venkatesh. Bye, Venkatesh. Bro, ಏನು ಬ್ರೋ, ಈಗ ನಿಮ್ಗೆ ಏನು ಅನ್ನಿಸ್ತು ಈಗ ನಾವು ಹೋಗಿದ್ದ ಪ್ಲೇಸ್ಗೆ? ಎಷ್ಟು ಇಸ್ಕೊಂಡ್ರು ಬ್ರೋ? ಮುರ್ದಾಗಿರೋ ಬಿಲ್ಡಿಂಗ್ ನೋಡಿದ್ವಿ.
ಫಿಶಿಂಗ್ ಹಾರ್ಬರ್ ತೋರಿಸ್ತೀನಿ ನಿಲ್ಲಿಸ್ಲೇ ಇಲ್ಲ. ಆಮೇಲೆ ಇಲ್ಲಿ ರಿವರ್ ಮೌತ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಯಾವ ಮೌತು ಇಲ್ಲ, ರಿವರು ಇಲ್ಲ, ಮೌತೆ ಕಾಣಲಿಲ್ಲ ಅಲ್ಲಿ. ರಿವರ್ ಎಲ್ಲ ನಿಲ್ಲಿಸ್ಬಿಟ್ಟು ಜಸ್ಟ್ ಬರೀ ಒಳಕಲ್ ಕಾಣಿಸ್ತಾ ಇತ್ತು ಅಷ್ಟೇ. ಆ ಕಲ್ಗಳು ಎಲ್ಲಿಂದ ತಂದು ಹಾಕೋರು. ಲೋಡ್ ಹೊಡೆದಿದ್ರು ಬದುಕೋಗಿರ್ತೇನೆ. ಕೊನೆಗೆ ನಿಮಗೆ ರೇಟ್ ರೇಟ್ ಬಿಡಿ ಪರವಾಗಿಲ್ಲ, ಬಟ್ ಡ್ರೈವರ್ ಸರಿ ಇರಲಿಲ್ಲ. ಹೇಟ್ ಡ್ರೈವರ್. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಹಂಗೆ. ಅದಕ್ಕೆ ನಾಳೆ ಒಂದು ದೊಡ್ಡ ಕ್ರೂಸರಲ್ಲಿ ಒಂದು ರೌಂಡ್ ಹೋಗೋಣ, ಒಂದು 2 hours. ಓಕೆ, ಅದು ಪಾರ್ಟ್ 2 ಹಾಕ್ತೀವಿ. ಸೊ ಅದನ್ನ ಕಂಟಿನ್ಯೂ ಆಗೇ ನೋಡಿ. ನಿಮ್ಗೇನೋ ಹೇಳ್ಬೇಕು ಅಂತ ಅನ್ಸುತ್ತಾ? ನಾವೀಗ ನೆಕ್ಸ್ಟ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಮಾಡಿಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ತೀವಿ ಹಾಗೆ. ಸೊ ಅಲ್ಲಿ ತನಕ ವೇಟ್ ಅಂಡ್ ವಾಚ್. ಬಾಯ್. Day 1 end ಆಯ್ತು.